ಇನ್ನು ಆಟೋ ರಿಪ್ಲೈ ಮೇಲ್ ಅಂತ ಹೇಳಿದ್ರೆ BTVಗೆ ಏನಂತ ಹೇಳಿ ಗೊತ್ತಿಲ್ವಾ? ಇನ್ನು ಈ ಆಟೋ ರಿಪ್ಲೈ ಮೇಲ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಬರುವ. ಹರ್ಬಲೈಫ್ ಆಫೀಸ್ ಇರೋದು ಬೆಂಗಳೂರಿನಲ್ಲಾದರೆ BTV ಆಫೀಸ್ ಇರೋದು ಬೆಂಗಳೂರಿನಲ್ಲೇ. ಸೀದಾ ಆಫೀಸಿಗೆ ಹೋಗಿ ಪ್ರಶ್ನೆಗೆ ಉತ್ತರ ಕೇಳ್ಬೋದಾಗಿತ್ತಲ್ವಾ? ಇಷ್ಟೆಲ್ಲ ಇದ್ರು ಇಮೇಲ್ ಮೂಲಕನೇ ಯಾಕೆ ಕೇಳಿದ್ರು? ಬನ್ನಿ ತಿಳ್ಕೊಳ್ವಾ. ಇನ್ನು ಆಟೋ ರಿಪ್ಲೈ ಮೇಲ್ ಅಂತ ಹೇಳಿದ್ರೆ BTVಗೆ ಏನಂತ ಹೇಳಿ ಗೊತ್ತಿಲ್ವಾ? ಗೊತ್ತಿಲ್ಲ ಆದ್ರೆ ನಾ ಹೇಳ್ತೇನೆ. ಯಾವ್ದಾದ್ರು ಒಂದು ಕಂಪ್ನಿಗೆ ದಿನಕ್ಕೆ ಸಾವಿರಾರು ಇಮೇಲ್ ಬರ್ತಾ ಉಂಟು ಅಂತ ಹೇಳಿದ್ರೆ ಅಂಥ ಒಂದು ಕಂಪ್ನಿಗಳು ಆಟೋ ರಿಪ್ಲೈ ಮೇಲನ್ನು ಬಳಸ್ತವೆ. ಮತ್ತು ಕೆಲವೊಮ್ಮೆ ವರ್ಕಿಂಗ್ ಅವರ್ಸ್ಗಳನ್ನು ಇಟ್ಕೊಂಡಿರುವಂಥ ಕಂಪ್ನಿಗಳು ಈ ಆಟೋ ರಿಪ್ಲೈ ಮೇಲನ್ನು ಬಳಸ್ತವೆ. ವರ್ಕಿಂಗ್ ಅವರ್ಸ್ ಅಂತ ಹೇಳಿಬಿಟ್ರೆ ಬೆಳಗ್ಗೆ 9 ರಿಂದ 6 ಗಂಟೆ ಇರುತ್ತೋ ಅಥವಾ ಬೇರೆ ಬೇರೆ ಕಂಪ್ನಿಗಳಿಗೆ ಬೇರೆ ಬೇರೆ ಟೈಮ್ ಇರುತ್ತೆ ಅಲ್ವಾ? ಯಾರಿಗೋ ಒಬ್ಬವನಿಗೆ ರಾತ್ರಿ 1 ಗಂಟೆಯಲ್ಲಿ ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿಬಿಟ್ಟು ಮೇಲ್ ಮಾಡಿದರೆ ಅವನಿಗೆ ರಿಪ್ಲೈ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಂಥ ಸಂದರ್ಭದಲ್ಲಿ ಆಟೋ ರಿಪ್ಲೈಯನ್ನು ಮಾಡಿರ್ತಾರೆ. ಆಟೋ ರಿಪ್ಲೈದಲ್ಲಿ ಏನಿರುತ್ತೆ, ಆದಷ್ಟು ಬೇಗನೆ ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇವೆ ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಈ ಒಂದು ಆಟೋ ರಿಪ್ಲೈಯಲ್ಲಿ ಕಳಿಸಿರ್ತಾರೆ. ಪ್ರತಿಯೊಂದು ಕಂಪ್ನಿಯಲ್ಲೂ ಬೇರೆ ಬೇರೆ ಸೆಕ್ಷನ್ ಇರ್ತಾವಲ್ವಾ? ಆ ಬೇರೆ ಬೇರೆ ಸೆಕ್ಷನ್ಗಳಿಗೆ ಬೇರೆ ಬೇರೆ ಒಂದು ಅಧಿಕಾರಿಗಳು ಇರ್ತಾರೆ ಅಥವಾ ಬೇರೆ ಬೇರೆ ಅದರದೇ ಆದಂಥ ಎಕ್ಸ್ಪರ್ಟಿಗಳಿರ್ತಾರೆ. ಈ ಎಲ್ಲ ಇಮೇಲ್ಗಳು ಒಂದೇ ಕಡೆ ಬರ್ತಾವಲ್ವಾ? ಅವುಗಳನ್ನು ಸಾರ್ಟ್ ಔಟ್ ಮಾಡಿಬಿಟ್ಟು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಅದನ್ನು ಫಾರ್ವರ್ಡ್ ಮಾಡಬೇಕು, ಅಲ್ಲಿಂದ ಎಕ್ಸ್ಪರ್ಟಿಗಳು ಅದಕ್ಕೆ ಉತ್ತರ ಕೊಡೋದು. ಈ ಒಂದು ಕಾರಣಕ್ಕೂ ಆಟೋ ರಿಪ್ಲೈ ಮೇಲನ್ನು ಇಟ್ಟಿರ್ತಾರೆ. ಯಾವುದೇ ಒಂದು ಆಟೋ ರಿಪ್ಲೈ ಮೇಲ್ ಇಟ್ಟಿರುವಂಥ ಕಂಪ್ನಿಗಳು ಆನ್ ದ ಸ್ಪಾಟ್ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಂಪ್ನಿಯ ಅವರದೇ ಆದಂಥ ಸಮಯವನ್ನು ನಿಗದಿ ಮಾಡಿರ್ತಾರೆ. BTV ಈ ಆರ್ಟಿಕಲ್ ನ್ಯೂಸ್ ಮಾಡೋ ಸ್ವಲ್ಪ ಮುಂಚಿತವಾಗಿ ಈ ಮೇಲನ್ನು ಕಳಿಸ್ಬಿಟ್ಟು ಅದಕ್ಕೆ ಆವಾಗಿಂದ ಆವಾಗ ರಿಪ್ಲೈ ಬರಬೇಕು ಅಂತ ಹೇಳಿದ್ರೆ ಅದು ಆಗುತ್ತಾ? ಅದಕ್ಕೆ ಇವರಿಗೆ ಆಟೋ ರಿಪ್ಲೈ ಮೇಲ್ ಬಂದದೆ. ಇದೇ ಒಂದು 2 ದಿನ ಅಥವಾ 3 ದಿನ ಮುಂಚಿತವಾಗಿ ಈ ಒಂದು ಮೇಲನ್ನು ಕಳಿಸಿದ್ರೆ ಆವಾಗ ಅವರಿಗೆ ಉತ್ತರ ಸಿಗ್ತಿತ್ತಲ್ವಾ? ಇಷ್ಟೊಂದು ಮಾಹಿತಿ ಅವರಿಗೆ ಇಲ್ಲ ಆದರೆ ಈ ನ್ಯೂಸ್ ಚಾನಲನ್ನು ಯಾವ ಆಧಾರದ ಮೇಲೆ ನಡೆಸ್ತಾ ಇದ್ದಾರೆ ಅವರು? ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಇದು ಹೇಗಿದೆ ಅಂತ ಹೇಳಿದ್ರೆ, ಇವತ್ತೇ ನಡೆಯುವಂಥ ಮದುವೆಗೆ ಪಕ್ಕದ ಮನೆಯವನಿಗೆ ಇನ್ವಿಟೇಷನ್ ಕೊಡಬೇಕು. ಬಟ್ ನೇರವಾಗಿ ಹೋಗಿ ಕೊಡೋಂಗಿಲ್ಲ, ಅದನ್ನು ಪೋಸ್ಟ್ ಮೂಲಕ ಹಾಕೋದು. ಇವತ್ತೇ ಹಾಕೋದು, ಮಾರನೇ ದಿನ ಪಕ್ಕದ ಮನೆಯವನಿಗೆ ಕೇಳೋದು, ಏನು ಮರ್ಯಾ ನೀನು ಇನ್ವಿಟೇಷನ್ ಕಳಿಸಿದ್ರು ಮದುವೆಗೆ ಬಂದಿಲ್ಲಲ್ಲ, ನಮ್ಮೇಲೆ ಅಷ್ಟೊಂದು ಬೇಜಾರಾಗ್ಬಿಡ್ತಾ ನಿಮಗೆ? ಈ ಇಮೇಲ್ ಕಥೆನೂ ಹೀಗೆ. BTV ಹೀಗೆ ಯಾಕೆ ಮಾಡಿರ್ಬೋದು? ಒಮ್ಮೆ ನೋಡುವ. ಈ ಇಮೇಲ್ ನಾಟಕ ಏನು ಗೊತ್ತುಂಟಾ? ನಾವು ಒಂದು ಸೈಡ್ ನ್ಯೂಸ್ ಮಾಡಿಲ್ಲ, ನಾವು ಹರ್ಬಲೈಫಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ. ಆದರೆ ಅವರು ಖಾಲಿ ಆಟೋ ರಿಪ್ಲೈ ಮೇಲನ್ನು ಕಳಿಸ್ಬಿಟ್ಟು ಕೈ ತೊಳ್ಕೊಂಡಿದ್ದಾರೆ. ಕಂಪ್ನಿ ತಪ್ಪಿರೋದ್ರಿಂದ ಹೀಗೆ ಆಟೋ ರಿಪ್ಲೈ ಮಾಡಿಬಿಟ್ಟು ಕೈ ತೊಳ್ಕೊಂಡಿದೆ. ಈ ಒಂದು ವಿಷಯದಿಂದ 2 ರೀತಿಯ ಪ್ರಯೋಜನವನ್ನು ಪಡಿಬಹುದು. ಫಸ್ಟ್ ಒನ್ ಬಂದುಬಿಟ್ಟು ವೀಕ್ಷಕರಿಗೆ ದಾರಿ ತಪ್ಪಿಸೋದು. ಹೇಗೆ ನೋಡಿ, ನಾವು ಕೇಳಿರುವಂಥ ಪ್ರಶ್ನೆ ಏನುಂಟಲ್ವ, ಆ ಪ್ರಶ್ನೆಗೆ ಕಂಪ್ನಿಗೆ ಉತ್ತರನೇ ಕೊಡಲಿಕ್ಕಾಗಿಲ್ಲ. ಇದರ ಅರ್ಥ ನಾವು ಮಾಡ್ತಾ ಇರುವಂಥ ನ್ಯೂಸ್ ಕರೆಕ್ಟ್ ಆಗುಂಟು ಅಂತ ಹೇಳಿಬಿಟ್ಟು ಜನರಿಗೆ ದಾರಿ ತಪ್ಪಿಸೋದು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಕೇಸ್ ಏನಾದರೂ ಆದರೆ ತಪ್ಪಿಸ್ಕೊಳ್ಳಿಕ್ಕೆ ಒಂದು ದಾರಿ. ನಾವು ಈ ಆರ್ಟಿಕಲ್ ನ್ಯೂಸ್ ಮಾಡೋ ಮೊದಲು ಅವರಿಗೂ ಕೂಡ ಕೇಳಿದ್ದೇವೆ, ಬಟ್ ಅವರು ಸರಿಯಾಗಿ ಯಾವುದೇ ರಿಪ್ಲೈ ಕೊಡಲಿಲ್ಲ. ಅದಕ್ಕಾಗಿ ನಾವು ಈ ಒಂದು ನ್ಯೂಸನ್ನು ಮಾಡಿದ್ದೇವೆ, ನಮ್ಮದೇನು ತಪ್ಪಿಲ್ಲ. ಅವರೊಂದೊಮ್ಮೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಿದ್ರೆ ಅದನ್ನು ಕೂಡ ನಾವು ತೋರಿಸ್ತಿದ್ವಿ, ಬಟ್ ಅವ್ರು ಕೊಡಲಿಲ್ಲ ಅಲ್ವಾ? ಅದಕ್ಕೆ ನಮ್ಮದೇನು ತಪ್ಪಿಲ್ಲ. ಈ ಪಾಯಿಂಟ್ ಕೂಡ ಕಾನೂನಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಇರುವಂಥ ಒಂದು ಬ್ಯಾಕಪ್. ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು. ಅದಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ. ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಗುತ್ತೆ. ಇನ್ನು ಹರ್ಬಲೈಫ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು? ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ. ಈ ಲಿಂಕನ್ನು BTV ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವಾ, ಅವರಿಗೂ ಫಾರ್ವರ್ಡ್ ಮಾಡಿ. ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ, ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು. ಅದೇನು, ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು. ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯಿತು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ. ಅದಕ್ಕೆ ಏನು ಮಾಡ್ಬೇಕು, ನೀವು ಆ ವಿಡಿಯೋಗಳನ್ನು ನೋಡಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ. ಎಲ್ಲರೂ ಚೆನ್ನಾಗಿರಪ್ಪ, ಹೆಲ್ದಿ ಆಗಿರಿ, ಫಿಟ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.